ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು, ಇಂದು ಮಧ್ಯಾಹ್ನ 3 ಗಂಟೆಗೆ ಇದೇ 26ನೇ ಕಂತಿನ ಹಣ ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ನೀವು ಈಗಾಗಲೇ ಹೋಳಿ ಹುಣ್ಣಿಮೆಯ ಹಬ್ಬವನ್ನು ಆಚರಿಸಿದ್ರಿ, ಹಾಗೆ ಬಣ್ಣ ಕೂಡ ಆಡ್ತಾ ಇರ್ತೀರಿ. ಇದೇ ಸಂದರ್ಭದಲ್ಲಿ ನಿಮಗೆ ಬಿಡುಗಡೆ ಮಾಡಬೇಕಂತ ಕಾಯ್ತಾ ಇದ್ದ ರಾಜ್ಯ ಸರ್ಕಾರ ಈ 26 ಹಾಗೂ 27ನೇ ಕಂತಿನ ಹಣವನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಮುಂದಾಗಿದೆ. ಈಗಾಗಲೇ ಆಲ್ರೆಡಿ 24 ಜೊತೆಗೆ 25ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಇದು ನಿಮಗೆ ಗೊತ್ತಿದೆ, ಯಾಕಂದರೆ ಹಣಕಾಸು ಇಲಾಖೆಯ ಮೇಲೆ ಕೂಡ ಪ್ರೆಷರ್ ಬಿದ್ದಿತ್ತು. ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹಣಕಾಸು ಇಲಾಖೆಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಹಣವನ್ನು ಸರಿಯಾಗಿ ದುಡ್ಡನ್ನು ರಿಲೀಸ್ ಮಾಡದೇ ಇರುವಂತಹ ಕಾರಣಕ್ಕಾಗಿ, ಅಂದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಸರಿಯಾದ ಟೈಮಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂತಂತ ಅಂದ್ಕೊಳ್ಳಿ, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಇತ್ತು, ಅದು ಹಣಕಾಸು ಇಲಾಖೆಯ ಮೇಲೆ ಕೂಡ ಪ್ರೆಷರ್ ಇತ್ತು. ಹೀಗಾಗಿ 7,500 ಕೋಟಿ ಫಂಡ್ ರಿಲೀಸ್ ಆದ ತಕ್ಷಣವೇ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣವನ್ನು ಜಮಾ ಮಾಡಲಾಗಿತ್ತು. ಇನ್ನು ಅದರ ಜೊತೆಗೆ 26 ನವೆಂಬರ್ ತಿಂಗಳ ಹಣವನ್ನು ಈಗ ರಿಲೀಸ್ ಮಾಡ್ತಾ ಇದೆ. ಆ 7,500 ಕೋಟಿಯಲ್ಲಿ ಇದು ಒಂದು ಕಂತು, ಯಾಕಂದರೆ 2 ಕಂತಿಗಾಗಿ 5,000 ಕೋಟಿ ಹಣ ವೆಚ್ಚ ಆಗಿದೆ. ಇನ್ನು 2,500 ಕೋಟಿ ಉಳಿದಿದೆಯಲ್ಲ, ಅದರೊಳಗೆ 26ನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ. ಈಗಾಗಲೇ ಇದು ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಅದೇ ರೀತಿಯಾಗಿ ತುಮಕೂರು, ಬೀದರ, ಮಂಡ್ಯ, ಕೊಪ್ಪಳ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆದು ಆಲ್ರೆಡಿ ಜಮಾ ಆಗಲಿಕ್ಕೆ ಸ್ಪೀಡಾಗಿ ಪ್ರಾರಂಭವಾಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಾಗಿ ಜಮಾ ಆಗಿರತಕ್ಕಂಥದ್ದು. ಯಾಕೆ ಅಂದರೆ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಶಾರ್ಟ್ ಆಗಿ ನಾನು ಹೇಳ್ತೀನಿ. ಈಗಾಗಲೇ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಗುತ್ತಲ್ವ, ಅದು ಪ್ರೊಸೆಸರ್ ಹೇಗಿರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗೋದಿಲ್ಲ, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದ ಮೇಲೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗೋದಿಲ್ಲ. ಸೊ ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ, ಅದರದೇ ಆದಂತಹ ನಿಯಮಗಳಿರ್ತವೆ. ಹಾಗಾಗಿ ಈ ಗೃಹಲಕ್ಷ್ಮಿ ದುಡ್ಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಿಕೊಡಲಾಗುತ್ತೆ. ಅಲ್ಲಿಂದ ದುಡ್ಡು ಏನಾಗುತ್ತೆ, ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ, ಅಥವಾ DBT ಟ್ರೆಜರಿಗೆ ಪುಷ್ ಆಗೋದಿಲ್ಲ. ಮೊದಲು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸ್ತಾರೆ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ಆ ದುಡ್ಡನ್ನು ಗ್ರಾಮ ಪಂಚಾಯಿತಿಗಳಿಗೆ ಕಳುಹಿಸಲಾಗುತ್ತೆ. 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಅವು ಎಲ್ಲಿವೆ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಗ್ರಾಮ ಪಂಚಾಯಿತಿಗಳು. ಹೀಗಾಗಿ ಅಲ್ಲಿಂದ ಮತ್ತೆ ಏನಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಲಾಗುತ್ತೆ. ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಮುಗಿಸ್ಕೊಂಡು DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. DBT ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಏನಾಗುತ್ತೆ, ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಅಲ್ಲಿಂದ ಏನಾಗುತ್ತೆ, ನಿಮ್ಮೆಲ್ಲರ ಖಾತೆಗಳಿಗೆ ಅಪ್ಡೇಟ್ ಅಂದರೆ ಜಮಾ ಮಾಡಲಾಗ್ತದೆ. ಜಮಾ ಮಾಡಿದ್ರ ಮೇಲೆ ಮುಗೀತಂತ ಅಂದ್ಕೊಳ್ಬೇಡಿ. ಇದೆಲ್ಲ ಮುಗಿದ ಮೇಲೆ ಸೊ ಯಾರಿಗೆ ಜಮಾ ಆಗಿಲ್ಲ ಅಂತ ನೋಡಿಕೊಂಡು, ತಾಂತ್ರಿಕ ದೋಷ ಇದೆ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಿ, ತದನಂತರ ಅದಕ್ಕೆ ಆದಂತಹ ಒಂದು ಫೈಲ್ ರೆಡಿ ಆಗುತ್ತೆ ಆ ಕಂತಿನಲ್ಲಿ. ಈಗ 26ನೇ ಕಂತು ಕ್ಲಿಯರ್ ಆಯ್ತು ಅಂದರೆ ಅದರದ್ದೇ ಎಷ್ಟು ಮಹಿಳೆಯರಿದ್ದರು, ಎಷ್ಟು ದುಡ್ಡು ರಿಲೀಸ್ ಆಗಿತ್ತು, ಎಷ್ಟು ಮಹಿಳೆಯರಿಗೆ ನಾವು ದುಡ್ಡನ್ನು ಕೊಟ್ಟಿದ್ದೀವಿ, ಜಮಾ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಫೈಲ್ ರೆಡಿ ಆಗುತ್ತೆ. ಆ ಫೈಲ್ ರೆಡಿಯಾಗಿ ಅದನ್ನು ಮತ್ತೆ ಹಣಕಾಸು ಇಲಾಖೆಗೆ ಮೂವ್ ಮಾಡಲಾಗುತ್ತೆ. ಸೊ ಅಲ್ಲಿ ಕಳಿಸಿ ಅದರದ್ದೇ ಆದಂತಹ ಎಲ್ಲ ಪ್ರೊಸೆಸರ್ ಮುಗಿಸಿದ ತಕ್ಷಣ ಆ ಫೈಲನ್ನು ತೆಗೆದಿಡಲಾಗುತ್ತೆ. ಇಷ್ಟೆಲ್ಲವೂ ಪ್ರತಿಯೊಂದು ಕಂತಿನಲ್ಲಿ ಪ್ರತಿಯೊಂದು ತಿಂಗಳ ಹಣದಲ್ಲಿ ಪ್ರೊಸೆಸರ್ ನಡೀತಾ ಇರುತ್ತೆ. ಸೊ ಹೀಗಾಗಿ ಒಂದು ಸ್ವಲ್ಪ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಅಡಚಣೆ ತಡ ಆಗಬಹುದು. ಆಲ್ರೆಡಿ ಆಗ್ತಾ ಇದೆ ಬಿಡಿ, ಆದರೆ ಇಷ್ಟೆಲ್ಲ ಪ್ರೊಸೆಸರ್ ಇರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರಬೇಕಂತ ನಾನು ತಿಳಿಸಿದ್ದೀನಿ. ಇನ್ನು 24, 25 ಕ್ಲಿಯರ್ ಆಗಿದೆ, ಇದನ್ನು ಬಿಟ್ಟೇ ಬಿಡೋಣ. ಇನ್ನು 26ನೇ ಕಂತು ಹಣ ಬರ್ತಾ ಇದೆ, ಜೊತೆಗೆ 27 ಡಿಸೆಂಬರ್ ತಿಂಗಳ ಹಣ ಬರ್ತಾ ಇದೆ. ಇದೇ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ಜಮಾ ಆಗ್ತಾ ಇದೆ. ಇದೆಲ್ಲ ಆದ ಮೇಲೆ ಇನ್ನು ಎಷ್ಟು ಕಂತುಗಳಾದರೂ ಪೆಂಡಿಂಗ್ ಉಳಿದಿದ್ದಾವೆ, ಇವುಗಳು ಬರುತ್ತೆ ಓಕೆ, ಆದರೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದು ನಿಮಗೂ ಕೂಡ ಗೊತ್ತಿರಬೇಕು. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ 26ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ, ಸೊ ಇದನ್ನು ನಾವು ತಿಳ್ಕೊಳ್ಳೋದು ಅತಿ ಅವಶ್ಯಕ. ಯಾಕಂದರೆ ಇದಕ್ಕೋಸ್ಕರನೇ ಕಾಯ್ತಾ ಇರ್ತೀರಿ. ಸುಮಾರು 13 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದ್ದು, ಆ 13 ಜಿಲ್ಲೆಗಳು ಬೆಂಗಳೂರು ನಗರದಲ್ಲಿ ಇನ್ನೂ ಬಾಕಿ ಉಳಿದಿದ್ದಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಬಾಕಿ ಉಳಿದಿದ್ದಾರೆ, ಚಿತ್ರದುರ್ಗದಲ್ಲಿ ಜಮಾ ಆಗಲಿದೆ, ಶಿವಮೊಗ್ಗದಲ್ಲಿ ಜಮಾ ಆಗಲಿದೆ, ಮಂಗಳೂರು ಹಾಗೂ ಚಿಕ್ಕಮಗಳೂರು, ಉಡುಪಿಯಲ್ಲಿ ಕೂಡ, ಕೋಲಾರ, ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ ಈ ಒಂದು ಜಿಲ್ಲೆಗಳಲ್ಲಿ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಇರುವಂತಹ ಕಾರಣಕ್ಕಾಗಿ ಅಲ್ಲೆಲ್ಲವೂ ಕೂಡ ಜಮಾ ಆಗುತ್ತೆ. ಸೊ ಉಳಿದಿರ್ತಕ್ಕಂತಹ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ಲ ಅಂತೇನಿಲ್ಲ, ಅದರ ಟೈಮ್ ತಗೊಳುತ್ತೆ.
ನಾಳೆ ಜಮಾ ಆಗಬಹುದು ಅಥವಾ ನಾಡ್ದು ಕೂಡ ಜಮಾ ಆಗಬಹುದು. ಒಂದು ಕಂತನ್ನು ಕ್ಲಿಯರ್ ಮಾಡಲಿಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿಯ ಪ್ರಕಾರ 10 ರಿಂದ 15 ದಿನ ಆದರೂ ಬೇಕೇ ಬೇಕು ಅಂತ ಹೇಳಲಾಗಿದೆ. ಯಾಕಂದರೆ ತಾಂತ್ರಿಕ ದೋಷ ಇನ್ಯಾವುದೋ ದೋಷಗಳು ಕಂಡು ಬರ್ತಿರುತ್ತೆ, ಅದನ್ನೆಲ್ಲವೂ ಕೂಡ ಸರಿಪಡಿಸ್ಕೊಂಡು ನೋಡಿಕೊಂಡು ಜಮಾ ಮಾಡಬೇಕಲ್ವಾ. ಸೊ ಹಾಗಾಗಿ ನೀವು ಕೂಡ ಸಹಕರಿಸಬೇಕಾಗತ್ತೆ. ಸೊ ಇನ್ನು ಸ್ನೇಹಿತರೆ, ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತೀನಿ. ಈಗಾಗಲೇ ಬಹಳಷ್ಟು ಸುದ್ದಿ ಕೂಡ ಕೇಳಿರ್ತೀರಿ, ಈ ಪತ್ರ ಕೊಡಬೇಕು, ಯಾಕೆ ಕೊಡಬೇಕು, ಯಾವ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ನಿಮಗೆ ಗೊತ್ತಾಗಿದೆ, ಆದರೆ ಲೈಫ್ ಸರ್ಟಿಫಿಕೇಟ್ ಯಾಕೆ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಅದರ ಬಗ್ಗೆನೂ ಹೇಳ್ತೀನಿ. ಈಗ ಸದ್ಯಕ್ಕೆ ಶಾರ್ಟ್ ಆಗಿ ನಿಮಗೆ ಯಾವ ಕಂತುಗಳು ಉಳಿದಿದ್ದಾವೆ: 26 ನವೆಂಬರ್, 27 ಡಿಸೆಂಬರ್, 28 ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ. ಮಾರ್ಚ್ ಕೂಡ ಜಮಾ ಆಗಬೇಕಂತ ನೀವು ಕೇಳ್ಬೋದು. ಮಾರ್ಚ್ ಜಮಾ ಆಗೋದಿಲ್ಲ, ಯಾಕಂದರೆ ಈ ಮಾರ್ಚ್ ಮುಗಿದ ಮೇಲೆ ಏಪ್ರಿಲ್ನಲ್ಲಿ ಮಾರ್ಚ್ ತಿಂಗಳ ಜಮಾ ಆಗುತ್ತೆ, ಏಪ್ರಿಲ್ ಮುಗಿದ ಮೇಲೆ ಮೇನಲ್ಲಿ ಏಪ್ರಿಲ್ ತಿಂಗಳ ಹಣ ಜಮಾ ಆಗೋದು. ಈ ರೀತಿ ಸರ್ಕಾರಿ ನೌಕರಸ್ಥರ ವೇತನ ಹೇಗೆ ಜಮಾ ಆಗುತ್ತೆ ಹಾಗೆ ಇದು ಕೂಡ. ಇನ್ನು ಈ 4 ಕಂತುಗಳಾದರೂ ಪೆಂಡಿಂಗ್ ಉಳಿದಿದೆ. ಹಾಗಾದರೆ ಇನ್ನೆರಡು ಕಂತುಗಳು ಯಾವುವು? 6 ಕಂತುಗಳಂತನೂ ಕೂಡ ನಾನು ಹೇಳ್ತಾ ಇರ್ತೀನಿ. ಹಾಗಾದರೆ ಈ 6 ಕಂತುಗಳಲ್ಲಿ 4 ಕಂತುಗಳು ಗೊತ್ತಾಗಿದೆ: 26, 27 ಈ ವರ್ಷದಲ್ಲಿ ಜನವರಿ ಫೆಬ್ರವರಿ, ಅಂದರೆ 28, 29ನೇ ಕಂತಿನ ಹಣ. ಇನ್ನು ಹೋದ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟೇ ಇಲ್ಲ ಸ್ನೇಹಿತರೆ. ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಹೋದ ವರ್ಷದಲ್ಲಿ 2025ರ ಪ್ರಾರಂಭದಲ್ಲಿ ಈಗಾಗಲೇ ಮೊನ್ನೆ ನಡೆದಿರ್ತಕ್ಕಂತಹ ಹೋದ ವರ್ಷದ ಎಂಡರಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆ ಸಂದರ್ಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡದೇ ಇರುವಂತಹದ್ದು BJP ನಾಯಕರು ಹೇಳ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. 5,000 ಕೋಟಿ ಹಣ ಎಲ್ಲೋಯ್ತು, ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಅದರ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಎಲ್ಲವೂ ಕೂಡ ಕೊಟ್ಟಿದ್ದೀನಿ, ಎಲ್ಲ ಕಂತುಗಳನ್ನು ಜಮಾ ಮಾಡಿದ್ದೀನಿ ಅಂತಲೇ ಹೇಳ್ತಾರೆ. ತದನಂತರ ಅವರ ಗಮನಕ್ಕೂ ಕೂಡ ಬರುತ್ತೆ, ಹೌದಪ್ಪ 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಸೊ ನನ್ನ ಗಮನಕ್ಕೆ ಇರಲಿಲ್ಲ, ನಾನು ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೂಡ ಕೊಟ್ಟರು. ಹಾಗಾಗಿ BJP ನಾಯಕರು ಒಂದಿಷ್ಟು ಶಾಂತರಾಗ್ತಾರೆ. ಇನ್ನು ಬಹಳಷ್ಟು ಮಹಿಳೆಯರ ಆಕ್ರೋಶ ಕೂಡ ಆ ಸಂದರ್ಭದಲ್ಲಿ ವ್ಯಕ್ತ ಆಯಿತು. ಯಾಕಂದರೆ ಕಂತುಗಳನ್ನು ಅಮಾರಿಸಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000ದಷ್ಟು ದುಡ್ಡು ಜಮಾ ಆಗ್ತಾ ಇತ್ತು. ಹಾಗಾದರೆ ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗಾದರೆ ಆ 2 ಕಂತುಗಳನ್ನು ಸೇರಿಸಿ 6 ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆದ ಹಾಗೆ. ಇನ್ನು ಸ್ನೇಹಿತರೆ, ಈ ಪತ್ರ ಅನ್ನೋದು, ಲೈಫ್ ಸರ್ಟಿಫಿಕೇಟ್ ಅನ್ನೋದು ಯಾಕೆ ಕೊಡಬೇಕಂದ್ರೆ, ಬಹಳಷ್ಟು ಮಹಿಳೆಯರು ಕುಟುಂಬದಲ್ಲಿ ಈಗಾಗಲೇ ಮುಖ್ಯಸ್ಥೆ ತೀರಿ ಹೋಗಿರ್ತಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಬರೀ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ನಡೀತಾ ಇದೆ. ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಸರ್ಕಾರದ ದುಡ್ಡನ್ನು ಹಾಗೆ ಪಡ್ಕೊಳ್ತಾ ಇದ್ದಾರೆ. ಇದಕ್ಕಾಗಿ ಗೃಹಲಕ್ಷ್ಮಿಯಲ್ಲಿ ಕೂಡ ವೆರಿಫಿಕೇಷನ್ ಆಗುತ್ತೆ, ಅಲ್ಲಿ ಅವರ ಗಮನಕ್ಕೆ ಬರುತ್ತೆ, ಹೌದಪ್ಪ ಇಷ್ಟು ದುಡ್ಡು ಹೀಗೆ ಪಡ್ಕೊಳ್ತಾ ಇದ್ದಾರೆ, ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ದುಡ್ಡು ಪಡ್ಕೊಳ್ತಾ ಇದ್ದಾರೆ. ಈ ವೋಟರ್ ಐ ಡಿ ನೋಡಿದ್ರೆ ಅವರ ವೋಟಿಂಗ್ಗೆ ಹಾಕಿಲ್ಲ. ಹೀಗಾಗಿ ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ನಿಮ್ಮನ್ನು ಕೂಡ ಹೊರಗಿಡಲಾಗುತ್ತೆ. ಸೊ ಹೀಗಾಗಿ ವೆರಿಫಿಕೇಷನ್ ಆದ ತಕ್ಷಣ ಸೊ ನಿಮಗೆ ದುಡ್ಡು ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಕೂಡ ಚಿಂತನೆ ನಡೆಸಿದ್ದಾರೆ. ಆದರೆ ನೀವು ಒಂದು ಕೆಲಸ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ, ನಿಮಗೆ ದುಡ್ಡು ಬರ್ತಾ ಇಲ್ಲ, ನೀವು ಬದುಕಿದ್ರೆ ಅಂದರೂ ಸಹಿತ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಇರುತ್ತಲ್ವ, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಪತ್ರವನ್ನು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಲ್ವ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಪಿಂಚಣಿ ಯೋಜನೆಗೆ, ಆಯಾ ಬ್ಯಾಂಕ್ಗೆ ಹೋಗಿ ಕೊಟ್ಟರೆ ಸಾಕು, ಅವರು ಆ ಒಂದು ಸರ್ಟಿಫಿಕೇಟನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ಮತ್ತೆ ನಿಮಗೆ ಎಂದಿನಂತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುವ ಹಾಗೆ ಮಾಡಿಕೊಡ್ತಾರೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.